ಎಡವೋದ್ರ ಬಗ್ಗೆ ಇಲ್ಲಿ ಕೆಲವೊಬ್ರು ಮಾತಾಡಿದ್ರು. ಯಾರ್ಯಾರು ಎಲ್ಲೆಲ್ಲಿ ಎಡವಿದ್ದೀರಾ, ಎಷ್ಟು ಚೆನ್ನಾಗಿ ಎಡವಿದ್ದೀರಾ ಅದು ಎಲ್ಲರಿಗೂ ಸಹ ಗೊತ್ತಿದೆ. ಅದನ್ನ ಅವರು ಸಹ ಸ್ವಲ್ಪ ತಲೆನಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಈ ಮಾತನ್ನ ತನಿಷ್ ಅಕ್ಕ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಬಿಗ್ ಬಾಸ್ ಅವ್ರು ಇವಾಗ ಬಿಟ್ಟಿರೋಂತಹ ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಒಬ್ಬೊಬ್ಬರನ್ನ ಒಂದೊಂದು ರೌಂಡ್ ಅಲ್ಲಿ ಹೊರಗಡೆ ಇಡಬೇಕು ಅನ್ನೋ ತರ ಹೇಳಿದ್ದಾರೆ. ಅಂದ್ರೆ ಈಗ ಒಬ್ಬೊಬ್ರು ಹೋಗಿ ಒಂದು ಫಸ್ಟ್ನೇ ಇದರಲ್ಲಿ ವರ್ತೂರ್ ಸಂತೋಷ್ ಅವ್ರನ್ನ ಹೊರಗಡೆ ಇಡ್ತೀವಿ ಅಂತೆಲ್ಲ ಹೇಳಿ ಎಲ್ಲರ ಒಂದು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಆಗಿ ಮೈಕಲ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ತನಿಷಾ ಅವರನ್ನ ಹೊರಗಡೆ ಇಡ್ತೀವಿ ಅನ್ನೋ ರೀಸನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ತುಕಾಲಿ ಅವ್ರು ಹೋಗ್ತಾರೆ. ಸೊ ತುಕಾಲಿ ಅವ್ರು ಹೇಳ್ತಾರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬರೀ ಒಂದು ಪನಿಷ್ಮೆಂಟ್ ಕೊಡೋದ್ರ ಕಡೆನೇ ಜಾಸ್ತಿ ನೋಡಿದ್ರು, ಪನಿಷ್ಮೆಂಟ್ ಕೊಡ್ಬೇಕು ಅಂತಾನೆ ಜಾಸ್ತಿ ಇದ್ರು ಆ ಥರ ಹೇಳ್ತಾರೆ. ಆ್ಯಂಡ್ ಕಾರ್ತಿಕ್ ಅವರು ಹೇಳ್ತಾರೆ ತುಂಬಾ ಎಡವಿದ್ದಾರೆ ಡಿಸಿಷನ್ಸ್ ತಗೊಳ್ಳೋಂಥ ಟೈಮಲ್ಲಿ. ಅಂದರೆ ಟಾಸ್ಕ್ ವಿಚಾರವಾಗಿ ಡಿಸಿಷನ್ ತಗೊಳ್ಳೋ ಹತ್ರ ಎಡವಿದ್ದಾರೆ, ಅದು ಕರೆಕ್ಟಾಗಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಕ್ಯಾಪ್ಟನ್ಸಿ ಟಾಸ್ಕನ್ನು, ಅಂದರೆ ಕ್ಯಾಪ್ಟನ್ಸಿ ಇದನ್ನು ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಮೈಕಲ್ ಅವರು ಹೇಳ್ತಾರೆ ತುಂಬ ಸ್ಟ್ರಿಕ್ಟಾಗಿ ತುಂಬ ಡಿಸಿಪ್ಲಿನ್ಡ್ ಆಗಿ ನಡ್ಸ್ಕೊಂಡು ಹೋದ್ರು, ಅಷ್ಟು ಸರಿ ಇರಲಿಲ್ಲ ಅನ್ನೋ ಥರ ಹೇಳ್ತಾರೆ. ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋ ಒಂದು ವಿಚಾರವಾಗಿ ಬಂದಾಗ ಈಗ ಎಲ್ಲರ ಮನಸ್ಸಲ್ಲಿ ಸಹ ಒಂದಲ್ಲ ಒಂದು ರೀತಿ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈಗ ಕ್ಯಾಪ್ಟನ್ ನಾನಾಗ್ಬೇಕು ಅನ್ನೋ ಓಟ ತುಂಬಾ ಜೋರಾಗಿ ನಡೀತಾ ಇದೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಈ ವಾರ ತನಿಷ್ ಅವರ ಕ್ಯಾಪ್ಟನ್ ಹೇಗಿತ್ತು ಅಂತ ನಾವೆಲ್ಲರೂ ಸಹ ನೋಡಿದೀವಿ. ಬಟ್ ಎಲ್ಲ ಒಂದ್ ಕಡೆ ನೋಡ್ತಾ ಇದೆ ಅವರ ಕ್ಯಾಪ್ಟನ್ಸಿ ಅಷ್ಟರ ಮಟ್ಟಿಗೆ ನಮ್ಗೆ ಎದ್ದು ಕಾಣಿಸ್ತಿರ್ಲಿಲ್ಲ ಅಂತ ಅನ್ನಿಸ್ತಿದೆ. ಬಟ್ ಆಲ್ಮೋಸ್ಟ್ ನೋಡಕ್ ಹೋದ್ರೆ ಒಂದು 100ಅಲ್ಲಿ 99% ಓಕೆ ಅಂತಾನೆ ಹೇಳ್ಬೋದು. ಇನ್ನು 1% ಎಲ್ಲೋ ಒಂದು ಎಡವಿರ್ಬೋದು, ಅದು ಬೇರೆಯವ್ರ ಕ್ಯಾಪ್ಟನ್ ಆದಾಗೂ ಸಹ ಅವ್ರು ಎಡವಿರ್ತಾರೆ ಅಂತಾನೆ ಹೇಳ್ತೀನಿ. ನಿಮ್ಮ ಪ್ರಕಾರ ಏನನ್ಸುತ್ತೆ, ಈ ವಾರ ಕ್ಯಾಪ್ಟನ್ ಯಾರಾಗಬೇಕು ಮತ್ತೆ ಯಾರಾಗಬಾರ್ದು? ಮತ್ತು ತನಿಷ್ ಅವರ ಕ್ಯಾಪ್ಟನ್ಸಿ ನಿಮ್ಗೆ ಹೇಗಿತ್ತು? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳ್ದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.